ಕೃಷಿ ಕ್ಷೇತ್ರವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ ಕಡೆಗಣಿಸುತ್ತಿವೆ. KY ಬಸವರಾಜ ನಾಯ್ಕ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ KY ಬಸವರಾಜ ನಾಯ್ಕ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಬರಗಾಲದಿಂದ ರೈತರಿಗೆ 1 ಲಕ್ಷ ಕೋಟಿ ಬೆಳೆ ಹಾನಿ ಸಂಭವಿಸಿದೆ. ರೈತರು ತೀರಾ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಸರ್ಕಾರ ಕೇವಲ 2,000 ರೂಪಾಯಿ ಪರಿಹಾರವನ್ನು ನೀಡುವುದರ ಮೂಲಕ ರೈತರನ್ನ ಅವಮಾನಿಸುತ್ತಿರುವುದು ಸರಿಯಲ್ಲ. ಕೃಷಿ ಇಲಾಖೆಯ ಮೂಲಕ ರೈತರಿಗೆ ಸಹಾಯಧನದ ಅಡಿಯಲ್ಲಿ ತರಿಸುತ್ತಿರುವ ಕೃಷಿ ಪರಿಕರಗಳು ಗುಣಮಟ್ಟದಿಂದ ಕೂಡಿಲ್ಲ ಮತ್ತು ಅವುಗಳ ಬೆಲೆಗಳನ್ನ ಹೆಚ್ಚಳ ಮಾಡಿರುವುದರಿಂದ ರೈತರಿಗೆ ಖರೀದಿಸಲು ತೀರಾ ತೊಂದರೆಯಾಗುತ್ತಿದೆ. ಈ ಎಲ್ಲ ಅಂಶಗಳನ್ನ ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೆಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಹೋರಾಟವನ್ನು ನಡೆಸಲಾಗುವುದು ಎಂದು ತಿಳಿಸಿದರು. ದೇಶದಲ್ಲಿನ ಜನರಿಗೆ ಆಹಾರದ ಭದ್ರತೆಯನ್ನು ಒದಗಿಸುವ ಕೃಷಿ ಕ್ಷೇತ್ರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿವೆ. ಬೆಳೆ ವಿಮೆ ಕಂಪನಿಗಳಿಗೆ ರೈತರು ಬೆಳೆ ವಿಮೆ ಹಣವನ್ನು ಪಾವತಿಸಿದರೂ ಕೂಡ ಅವುಗಳ ರೈತ ವಿರೋಧಿ ಮಾನದಂಡಗಳಿಂದಾಗಿ ರೈತರಿಗೆ ಬೆಳೆ ನಷ್ಟ ಪರಿಹಾರ ದೊರೆಯುತ್ತಿಲ್ಲ. ಮುಂದಿನ ದಿನಗಳಲ್ಲಿ ರೈತರು ಕೃಷಿ ಕ್ಷೇತ್ರದಿಂದ ಹೊರಗುಳಿಯುವಂತ ದಿನಗಳು ಬರುವುದು ದೂರವಿಲ್ಲ ಎಂದರು. ಏನು ಸರ್ಕಾರ ಏನು ಈ ವರ್ಷ ಮುಂಗಾರು ಹಿಂಗಾರು ಸತತ ವೈಫಲ್ಯದಿಂದ ನಾವೆಲ್ಲ ರೈತರು ಎಂದೂ ಕಂಡು ಕೇಳಿದಂಥ ನಷ್ಟವನ್ನು ಅನುಭವಿಸಿದ್ವಿ. ಹಾಗಾಗಿ ಸಂಪೂರ್ಣ ಬರಗಾಲ ಈ ವರ್ಷ ನಮಗೆ ಭಾಳ ಎಂದೂ ಕಂಡರಿಯದಂತಹ ಕಷ್ಟ ಬಂದೊದಗಿ ಸಲುವಾಗಿ ಏನು ಸರ್ಕಾರಗಳು ನಮ್ಮ ನೆರವಿಗೆ ಧಾವಿಸಬೇಕಾಗಿತ್ತು. ಆದರೆ ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲೇ ತಮ್ಮ ಭ್ರಮೆಯಲ್ಲಿ ಮುಡಿಕೊಂಡು ನಮ್ಮ ರೈತರನ್ನ ಕಡೆಗಣಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರಗಳು. ಈಗ ನಮಗೆ ಪರಿಹಾರ ಬಿಡುಗಡೆ ಮಾಡಿದ್ದಾರೆ. ನಮಗೆ ಪರಿಹಾರ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಮ್ಗೆ ರೈತರಿಗೆ ನಮಗೆ ಒಂಥರ ಅಸಹ್ಯ ಅನಿಸ್ತದೆ. ಯಾಕಂತಂದ್ರೆ ಒಬ್ಬೊಬ್ಬ ರೈತರಿಗೆ 2,000 ರೂಪಾಯಿ ಈಗಾಗಲೇ ಜಮಾ ಮಾಡಿದಾರ, ಕೆಲವು ರೈತರಿಗೆ ಜಮಾ ಮಾಡೋದೈತೆ. ಹಾಗಾಗಿ ಇದು ನೀವು 2,000 ಹಾಕೋದ್ರಿಂದ ರೈತರಿಗೆ ಮಾಡಿದ ಅಪಮಾನ ಅಂತೇಳಿ ನಾವು ರೈತರು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಇವತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಲ್ಲ ಬೆಳೆಗಳಿಗೆ ನಾವು ಬೆಳೆದಿದ್ದೀವಿ, ಯಾವ ಬೆಳೆನೂ ಇವತ್ತು ನಮ್ಗೆ ಕೈಗೆತ್ತಿಲ್ಲ. ಆದ್ರೂ ಯಾವ ಮಾನದಂಡ ಮೇಲೆ ನಮ್ಗೆ 2,000 ಹಾಕ್ತಾ ಇದ್ದೀರಿ ನೀವು? ಮೊದಲು ಸರ್ಕಾರಗಳು ಎಚ್ಚೆತ್ಕೋಬೇಕು. ಇವತ್ತು ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಾ ಇದ್ರು ರಾಜ್ಯ ಸರ್ಕಾರದವರು. ಆದ್ರೆ ನಿಮ್ಮದಂತ ಪಾಲೇ ಇದೆ. ಕೇಂದ್ರದ ಮೇಲೆ ಬೊಟ್ಟು ತೋರಿಸ್ಕೊಂಡ ಕೇಂದ್ರದ ಮೇಲೆ ಬರೀ ಗೂಬೆ ತೋರಿಸೋದಲ್ಲ, ಕೇಂದ್ರದವರು ನೀವು ಸೇರಿ 2 ಸರ್ಕಾರಗಳು ಬರ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣ ರಾಜ್ಯ ಕೇಂದ್ರ ಸರ್ಕಾರಗಳು ವಿಫಲವಾಗಿವೆ. ಹಾಗಾಗಿ ಈಗಾಗಲೇ ನಾವು ಮೊನ್ನೆ ಏನು ಗುಲ್ಬರ್ಗದಲ್ಲಿ ರೈತ ಎಲ್ಲ ಜಿಲ್ಲೆಗಳ ಸಭೆಯನ್ನು ಕರೆದು ಈ ಬಗ್ಗೆ ದೊಡ್ಡ ಹೋರಾಟ ಮಾಡಬೇಕಂತೇಳಿ ರಾಜ್ಯ ಕೂಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಸಭೆ ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಈ ಸರ್ಕಾರಗಳಿಗೆ ಎಚ್ಚರಿಕೆ ಆಗುವಂಥ ಒಂದು ತೀರ್ಮಾನವನ್ನು ತೆಗೆದು ನಾವು ಇಲ್ಲಿ ಬರಂತ ಲೋಕಸಭೆ ಎಲೆಕ್ಷನ್ ಅಲ್ಲಿ ರೈತರು ಈಗ ಕಡೆಗಣಿಸಿದ್ರೆ ನಾವು ಶಕ್ತಿ ಏನಂತೇಳಿ ತೋರಿಸ್ಬೇಕಾಗಿತ್ತು ಅಂತೇಳಿ ಈ ಪತ್ರಿಕೆ ಮುಖಾಂತರ ನಾವು ರೈತರು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ಬರಗಾಲ ಬಂದಿದೆ, ಸರ್ಕಾರ ನಡೆ ಯಾವ ರೀತಿ ಅಂತೇಳಿ ಉದಾಹರಣೆ ಹೇಳ್ತೀವಿ. ಈ ಏನು ಕೃಷಿ ಇಲಾಖೆಗಳಿಂದ ಏನು ರೈತರಿಗೆ ಸಬ್ಸಿಡಿ ರಿಯಾಯಿತಿ ದರದಲ್ಲಿ ಏನು ಯಂತ್ರೋಪಕರಣಗಳು ಸಲಕರಣೆಗಳು ಏನು ಕೊಡ್ತಾ ಇದ್ದಾರಲ್ಲ, ಇಂತಹ ಸಂದರ್ಭದಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಈ ಉದಾಹರಣೆಗೆ ನಾವು ರೈತರು ಸ್ಪ್ರಿಂಕ್ಲರ್ ಸೆಟ್ಗಳನ್ನು ತಗೊಂಡು ಏನು 90% ಸಬ್ಸಿಡಿ ಅಂತೇಳಿ 1,500 ರೂಪಾಯಿ ತಗೊಂಡು ನಾವು ಹೊಡ್ಕೊಂತ ಇದ್ದೀವಿ. ಆದರೆ ಸರ್ಕಾರವು ಇಂಥ ಬರಗಾಲ ಬಂದರೂ ಇವತ್ತು 17 ಇರೋದನ್ನ 4,668 ರೂಪಾಯಿಗೆ ಏರಿಸಿದ್ದಾರೆ. ಇವತ್ತು ಯಾವ ಆಧಾರದ ಮೇಲೆ ನೀವು ನಮಗೆ ಸಹಾಯವೂ ಮಾಡ್ತಾ ಇಲ್ಲ, ಸಹಾಯದ ಜೊತೆಗೆ ನೀವು ಬರೆಯನ್ನು ಹೇಳ್ತಾ ಇದ್ದೀರಿ. ಹಾಗಾಗಿ ಸಂಪೂರ್ಣ ಈ ರೀತಿಯ ಸಲಕರಣೆಗಳು ಏರಿಸುವ ಮುಖಾಂತರ ರೈತರನ್ನ ಏನು ಒಕ್ಕಲುತನದಿಂದ ದಿವಾಳಿ ಆಗುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀರಿ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಹಾಗಾಗಿ ಎಲ್ಲ ಏನು ಸಲಕರಣೆಗಳಿದಾವಲ್ಲ, ಮೊದಲೇ ರೀತಿ ಯಾವ ರೀತಿ ಇತ್ತು ಅದೇ ರೀತಿಗೆ ಸ್ಪ್ರಿಂಕ್ಲರ್ ಸೆಟ್ಗಳನ್ನ ಮತ್ತು 17 ಏನಿತ್ತು ಆ ದರಕ್ಕೆ ತರಬೇಕು. ತರದೇ ಹೋದ್ರೆ ಸ್ಪ್ರಿಂಕ್ಲರ್ ಸೆಟ್ಗಳ ಹಳೆ ಸ್ಪ್ರಿಂಕ್ಲರ್ ಹಳೆದು ಈಗಾಗಲೇ ತುಂಬಿದ ರೈತರುಗಳಿಗೆ ಸರಿಯಾಗಿ ವಿತರಣೆ ಮಾಡಕ್ ಆಗ್ತಾ ಇಲ್ಲ. 1700ಕ್ಕೆ ಬಹಳ ಏನು ಕ್ವಾಲಿಟಿ ಇಲ್ಲ ಅಂತೇಳಿ ಹಲವಾರು ಕಂಪ್ಲೇಂಟ್ಗಳು ಬಂದು ರೈತರು ಈಗಾಗಲೇ ದೂರು ನೀಡಿದ್ದಾರೆ. ಆದ್ರೂ ನೀವು ಅಂತ ಕಳಪೆ ಮಟ್ಟದ ಸಾಮಗ್ರಿಗಳನ್ನ ನೀವು 4,668 ರೂಪಾಯಿ ಕೇಳಿಸ್ತೀರ ಅಂತಂದ್ರೆ ನಿಮ್ಮ
ಈ ಅಧಿಕಾರಿಗಳ ಶಾಮೀಲು, ಸರ್ಕಾರದ ಬೇಜವಾಬ್ದಾರಿತನ ಎಷ್ಟಿದೆ, ರೈತರು ಕಳಕಳಿ ಏನಿದೆ ಅಂತೇಳಿ ಈ ಒಂದು ಉದಾಹರಣೆ ಮುಖಾಂತರ ಗೊತ್ತಾಗ್ತದೆ. ಹಾಗಾಗಿ ನಮ್ಮದು ಒತ್ತಾಯ ಏನಂತಂದ್ರೆ ಇವೆಲ್ಲ ವಿಷಯ ಇಟ್ಕೊಂಡು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈ ಡಿಸ್ಟಿಕ್ಗಳಲ್ಲಿ, ತಾಲೂಕು ಮಟ್ಟದಲ್ಲಿ ದೊಡ್ಡ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸಿಂಧನೂರು ತಾಲೂಕು ಅಧ್ಯಕ್ಷರಾದ ಡಿ ಹುಲ್ಗಯ್ಯ, ಲಿಂಗಸೂರು ತಾಲೂಕು ಅಧ್ಯಕ್ಷರಾದ ಶಿವಪುತ್ರಪ್ಪ ಗೌಡ, ಶ್ಯಾಮ್ ಸಿಂಗ್ ರಜಪೂತ್, ಶ್ರೀಧರ್ ಸೇರಿದಂತೆ ಇನ್ನಿತರರು ಇದ್ದರು.